ಲಿಂಗಾಯತ ಧರ್ಮಪ್ಪ ಇದಂತ ಹೇಳ್ಕೊಳ್ಳೋರು ಇಲ್ಲ, ಬಸವಣ್ಣ ಈ ಹಿಂದುತ್ವ ನೀವೇನು ಇವತ್ತು ವಾದ ಮಾಡ್ತಾಯಿದ್ರಿ, ಇದರ ವಿರೋಧವಾಗಿ ಪ್ರತಿಭಟನಾತ್ಮಕವಾಗಿ ಸಮಾನತೆಗಾಗಿ ಮತ್ತು ಇವತ್ತು ನಾವು ಏನು ಇವತ್ತು ಹೇಳ್ತಾ ಇದ್ದೀವಿ ಮಾಡರ್ನ್ ವರ್ಲ್ಡ್ ಬಗ್ಗೆ, ಆ ಹಿನ್ನೆಲೆಯಲ್ಲಿ ಬಸವಣ್ಣ ಚೇಂಜ್ ಮಾಡಿದ್ರೆ ಅಲ್ಲಿ ಜಾತಿ ಇಲ್ಲ, ಆದ್ರೆ ಉಳ್ಕೊಂಡು ಬಂದದ. ಅದಕ್ಕೆ ನಾವು ಬಸವಪತಿಕರು, ಅದಕ್ಕೆ ಲಿಂಗಾಯತ ಧರ್ಮ ಇಟ್ಕೊಳ್ತೀವಿ. ನಂತರ ಸಬ್ ಕಾಸ್ಟ್ ಅಂದ್ರೆ ಏನು, ಉಪಜಾತಿಗಳದಾವ ನಮ್ಮ ಜೊತೆ ಹಚ್ಕೊಂಡು ಬಿಟ್ಟಿವಿ ನಾವು ಇವತ್ತು, ಅವು ಹಚ್ಕೊಂಡು ಹೋಗ್ತೀವಿ. ಅದಕ್ಕೆ ನಮಗೆ ಏನದ ಒ ಬಿ ಸಿ ಒಳಗೆ ನಮ್ಗೆ ರಿಸರ್ವೇಷನ್ ಸಿಗಲಿ ಅನ್ನುವಂಥದ್ದು, ಅಥವಾ ಅದೊಂದು ಮೈನಾರಿಟಿ ಆಗಲಿ ನಮ್ಮದು ಅನ್ನೋದು ಅವ್ರ ಬೇಡಿಕೆ. ಇಲ್ಲ ಹಿಂದುತ್ವದೊಳಗೆ ಇದನ್ನು ಧರ್ಮ ಮಾಡಿಕೊಂಡು ನಾವು ಮಾಡ್ಕೊಳ್ತೀವಿ ಅನ್ನೋದು ಏನೇನು ಒಟ್ಟಿನಲ್ಲಿ ವಿಚಾರಧಾರೆಗಳ ಅವ್ರು ಮಂಡಿಸ್ತಾ ಇದ್ದಾರೆ. ಅವ್ರ ವಿಚಾರಧಾರೆಗಳಲ್ಲೇನೂ ಸತ್ಯದ ಇಲ್ಲಂತಲ್ಲ. ಯಾಕಂದರೆ ಬಸವಣ್ಣನವರು ನಿಜವಾಗಿಯೂ ಜಾತಿ ವ್ಯವಸ್ಥೆನ ವಿರೋಧಿಸ್ತಾವೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಅದ್ರ ಜೊತೆಗೆ ಅವರ ಏನಪ್ಪ ಅಂದ್ರೆ ಇನ್ನೊಂದು ಮಾತು ನಾವು ಭಾಳ ಗಮನಿಸಬೇಕಾಗಿದೆ. ವೈಚಾರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಇವತ್ತು 800 ವರ್ಷದಿಂದ ಇಡೀ ಸಮುದಾಯವನ್ನು ಕಟ್ಟುವಂಥ ಕೆಲಸ ಮಾಡಿ ಮೇಲು ಕೀಳು ಅನ್ನುವಂಥದ್ದು ಕಿತ್ತು ಹಾಕುವಂಥ ಪ್ರಯತ್ನ ಮಾಡಿದವರು. ಅದಕ್ಕೆ ಅಂಥ ಒಬ್ಬ ಬಸವಣ್ಣನ ಅವ ನಮ್ಮ ಧರ್ಮ ಗುರುಪ ಅನ್ನುವಂಥದ್ದು. ಅವನ ವಚನಗಳ ಬಸವಣ್ಣ ವಚನ ಆಯಿತು, ಅನುಭವ ಮಂಡಲದಲ್ಲಿ ಬರುತ್ತಿರಂಥ 500-600 ಜನ ಆವತ್ತಿನ ವಚನಕಾರರು ಬರ್ತಾರೆ, ಅಥವಾ ಆವತ್ತಿನ ಅನುಭವಗಳು ಹೇಳಿದಂಥ ಬರ್ತಾರೆ. ಅವರೆಲ್ಲರೂ ಅವ್ರ ವಚನಗಳ ನಮ್ಗೆ ಪರಮ ಪಾವನ. ಆದರೆ ಹಿಂದುತ್ವದಲ್ಲಿ ಹಾಗಿಲ್ಲ. ಇಲ್ಲೇ ಏನಪ್ಪ ಅಂದ್ರೆ ಭಗವದ್ಗೀತೆ ಮೇನ್ ಬರುವಂಥದ್ದು ಹಿಂದುತ್ವ ಅಂದಾಗ ಉಪನಿಷತ್ತುಗಳು, ವೇದಗಳು. ಆದರೆ ಇವುಗಳನ್ನೆಲ್ಲ ವಿರೋಧ ಮಾಡಿದ್ದನ್ನು ಈಗ ಹಿಂದಿನ ಎಪಿಸೋಡಲ್ಲಿ ನಾನು ನಿಮಗೆ ವಿವರಿಸಿ ಹೇಳಿದ್ದೀನಿ, ಅಂತ ಉಗ್ರವಾಗಿ ಖಂಡಿಸ್ತಾ ಇದ್ದರು ಅಂತೇಳಿ. ವೇದಗಳ ಹೊರೆ ಕಟ್ಟು ಹೇಳುವಂಥ ವಚನಗಳನ್ನ ಈಗ ಹೇಳಿದ್ದೀನಿ, ಅವು ನೋಡೋಣ ಹಿಂದಿನ ಒಂದು ವಿವರಣೆಯಲ್ಲಿ. ಇವತ್ತು ಮಾತಾಡ್ತಾ ಇರೋದು ಆ ನೆಲೆಯಲ್ಲೇ ಬಸವಣ್ಣವರ ಲಿಂಗಾಯತ ಧರ್ಮವನ್ನು ಎಲ್ಲ ಕಡೆ ಅದು ಕರ್ನಾಟಕದಲ್ಲಿ ಒಂದೊಂದು ಧರ್ಮಪ್ಪ, ಅದು ಜಾತಿ ಅಲ್ಲ ಅನ್ನುವಂಥದ್ದು. ಇಲ್ಲೇನಾಗ್ತದೆ, ವೀರಶೈವರದ್ದು ಲಿಂಗಾಯತಂದಾಗ ಅದು ಲಿಂಗಾಯತ ಅನ್ನೋದು ಒಂದು ಜಾತಿಯಾಗಿ ಪರಿವರ್ತನೆ ಆಗ್ತದೆ. ಅದು ಬೇಕಾಗಿಲ್ಲ ಅವ್ರಿಗೆ. ಇಲ್ಲೇನದ ಲಿಂಗಾಯತ ಧರ್ಮ ಆಗಲಿ, ಅದರ ಕೆಲಸ ಮಾಡೋರು ಏನು ಉಪಕಸಬುಗಳಿದ್ದಾವೆ, ಆ ಕಸಬಿನ ಆದ್ರೆ ಅಲ್ಲಿ 5 ಮಂದಿ ಇರ್ತದೆ, ಜಾತಿ ಮಂದಿ ಇರ್ತದೆ, ಅದಪ್ಪ ನಮ್ಮದು. ಹೀಗೆ ಇವರು ಮಾತಾಡುವಂಥ